ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಗೆಳೆಯ ಆಗಲಿ ಗೆಳತಿ ಮದುವೆ ಆಗಲು ಇಷ್ಟವಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹೊಸ ಪ್ರೊಫೈಲ್ಗಳ ಮುಂದೆ ನಿಮ್ಮ ಜೊತೆ ವಿಡಿಯೋ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇವತ್ತು ಬಂದಿರೋ ಪ್ರೊಫೈಲ್ ಹೀಗಿದೆ. ಹೆಸರು ಜಯಶ್ರೀ. ವಯಸ್ಸು 27 ವರ್ಷ. ಊರು ಹಾಸನ ಹತ್ರ. ಕೆಲಸ ಮನೆಯಲ್ಲೇ ಇರುವುದು. ಬಯಕೆ ಮದುವೆ ಆಗಿಲ್ಲ, ಒಂದು ಒಳ್ಳೆ ಹುಡುಗ ಬೇಕು. ಇವರು ಹುಡುಗಿ ಆಗಿದ್ದಾರೆ, ಇವರಿಗೆ ಮದುವೆ ಆಗಿಲ್ಲ. ಸೊ ಹಾಗಾಗಿ ಇವರಿಗೆ ಒಂದು ಹುಡುಗನ ಪ್ರೊಫೈಲ್ ಬೇಕಾಗಿ ನಮ್ಮಂತ ಕೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಅವ್ರಿಗೊಂದು ವಿಡಿಯೋ ಮಾಡಿಕೊಡ್ತಾ ಇದ್ದೀವಿ. ಎಜುಕೇಷನ್ ಏನಪ್ಪ ಇವರು ಎಜುಕೇಷನ್ ಅಂದರೆ ಡಬಲ್ ಡಿಗ್ರಿ BA. ಇವರು ಎಜುಕೇಷನ್ ಮಾಡಿದ್ದಾರೆ, BA ಡಬಲ್ ಡಿಗ್ರಿ ಅಂತ ಹೇಳ್ಕೊಂಡಿದ್ದಾರೆ. ಅಪ್ಪ ಅಮ್ಮ ಬಿಸ್ನೆಸ್ ಮಾಡ್ಕೊಂಡಿರೋದು. ಅಣ್ಣ ತಮ್ಮ ಯಾರೂ ಇಲ್ಲ, ಒಬ್ಬಳೇ ಮಗಳು ಅಂತ ಹೇಳ್ಕೊಂಡಿದ್ದಾರೆ. ನೋಡ್ತಿರ್ಬೋದು ಫ್ರೆಂಡ್ಸ್, ಅವ್ರ ಅಪ್ಪ ಅಮ್ಮ ಬಿಸ್ನೆಸ್ ಮಾಡ್ಕೊಂಡಿರ್ಬೋದು. ಅವಳಿಗೆ ಅಣ್ಣ ಆಗಲಿ ತಮ್ಮ ಆಗಲಿ ಯಾರಿಲ್ಲ, ಒಬ್ಬಳೇ ಮಗಳಿರೋದು. ಸೊ ಹಾಗಾಗಿ ಮೇಡಮ್ ಬಗ್ಗೆ ನಾವು ಮುಂದೆ ನೋಡೋದಾದರೆ, ಹುಡುಗನ ಗುಣಲಕ್ಷಣಗಳು. ಇವಾಗ ಯಾರೇ ಆದ್ರೂ ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ ಅವ್ರ ಹತ್ರ ಒಂದು ಒಳ್ಳೆ ಗುಣ ಇದ್ರೇ ಒಂದು ಹುಡುಗ ಒಪ್ಕೊಳ್ಳೋದು, ಇಲ್ಲಾಂದರೆ ಅದೊಂದು ಹುಡುಗಿ ಒಪ್ಕೊಳ್ಳೋದು. ಸೊ ಹಾಗಾಗಿ ಈ ಮೇಡಮ್ಗೂ ನನ್ನ ಹುಡುಗ ಇದೇ ರೀತಿ ಇರಬೇಕು ಅಂತ ಹೇಳಿಬಿಟ್ಟು ಅವರು ಒಂದು 5 ಪಾಯಿಂಟ್ಗಳನ್ನ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ನೋಡ್ತಿರ್ಬೋದು ನೀವು, ಇವಾಗ ಪೇಪರ್ ಮೇಲೆ ಬರ್ತಿದೆ, ಹುಡುಗ ಚೆನ್ನಾಗಿ ಓದಿ ಕೆಲಸದಲ್ಲಿ ಇರಬೇಕು. ಹುಡುಗಿ ಆಸೆ ಏನಪ್ಪ ಅಂದರೆ ಹುಡುಗ ಚೆನ್ನಾಗಿ ಓದಿ ಕೆಲಸದಲ್ಲಿ ಇರಬೇಕು ಅಂತ ಹೇಳಿಕೊಂಡಿದ್ದಾರೆ. 2ನೇ ಪಾಯಿಂಟ್ ಹೀಗಿದೆ, ಹುಡುಗ ಗೌರ್ಮೆಂಟ್ ವರ್ಕಲ್ಲಿ ಇರಬೇಕು. ಹುಡುಗನಿಗೊಂದು ಗೌರ್ಮೆಂಟ್ ಕೆಲಸ ಇರಬೇಕು ಅಂತ ಹೇಳಿದ್ದಾರೆ. ಹುಡುಗನ ಅಪ್ಪ ಅಮ್ಮ ಇರಬೇಕು ಚೆನ್ನಾಗಿ, ಹುಡುಗನ ಅಪ್ಪ ಅಮ್ಮನೂ ಚೆನ್ನಾಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. 4ನೇದು, ಹುಡುಗನ ಜೊತೆ ಕಾರಲ್ಲಿ ಇರಬೇಕು. ಹುಡುಗನ ಜೊತೆ ಒಂದು ಒಳ್ಳೆ ರೀತಿಯ ದೊಡ್ಡ ಕಾರ್ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. 5ನೇದು ನೋಡೋದಾದರೆ, ಹುಡುಗ ಯಾರನ್ನೂ ಲವ್ ಮಾಡಿರಬಾರ್ದು. ಅವ್ರ ಜೊತೆ ಒಂದು ಕಾರ್ ಇರಬೇಕು. ಅಪ್ಪ ಅಮ್ಮನೂ ಸಪೋರ್ಟಿವ್ ಆಗಿರಬೇಕು ಅಂತ ಮೇಡಮ್ ಅವರು ನಮ್ಮ ಹೇಳ್ಕೊಂಡಿದ್ದಾರೆ. ನೋಡ್ತಿರ್ಬೋದು 5 ಪಾಯಿಂಟು ಇರೋ ಯಾರು ಹುಡುಗರು ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡೋದಾದರೆ, ಹುಡುಗಿಯ ಕನಸುಗಳು. ಇವಾಗ ಕಳಿಸಿರೋ ಪ್ರೊಫೈಲ್ ಇದಾರಲ್ಲ, ಅವ್ರದ್ದು ಒಂದು ಕನಸುಗಳು ಆಗಲಿ, ಬೇರೆ ರೀತಿ ಯಾವುದೇ ಒಂಥರ ಒಂದು ಇರುತ್ತೆ. ಅದು ಏನೇನು ಒಂಥರ ಮತ್ತೆ ಶೇರ್ ಮಾಡ್ಕೊಂಡಿದ್ದಾರೆ. ನೋಡ್ತಿರ್ಬೋದು, ನಾನು ನಿಮಗೆ ಹೇಳ್ತೀನಿ. ನನಗೆ ಒಳ್ಳೆಯ ಹುಡುಗ ಬೇಕು, ನೋಡೋಕ್ಕೆ ಚೆಂದ ಇರಬೇಕು, ನನಗೆ ನೀಟಾಗಿ ಇರೋಕ್ಕೆ ಬಿಡಬೇಕು, ನನಗೆ ದಿನ ಬೇರೆ ಊಟ ಎಲ್ಲ ಕೊಡಿಸ್ಬೇಕು, ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ನನಗೆ ಒಂದು ಮಗು ಬೇಕು, ಹೆಣ್ಣು ಮಗು ಅಂತ ಹೇಳಿದ್ದಾರೆ. ಮಗು ಬೇಕು, ನನಗೆ ಒಂದು ನಾಯಿ ಬೇಕು, ಆ ನಾಯಿನೂ ಅವರು ತುಂಬ ಇಷ್ಟಪಡಬೇಕು ಅಂತ ಹೇಳಿದ್ದಾರೆ. ಅವರಿಗೆ ಒಂದು ನಾಯಿನೂ ಬೇಕಂತೆ, ನಾಯಿನೂ ತುಂಬ ಚೆನ್ನಾಗಿ ಆ ಹುಡುಗ ನೋಡ್ಕೋಬೇಕಂತೆ. ಸೊ ಜೀವನದಲ್ಲಿ ಚೆಂದ ಇರಬೇಕು ನಾವು ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಪ್ರಪಂಚದ ಮುಂದೆ ನಾವಿಬ್ಬರು ಚೆನ್ನಾಗಿರಬೇಕು ಅಂತ ಹೇಳಿ ನಮಗೆ ಹುಡುಗಿ ಹೇಳಿರೋದು. ಸೊ ಹಾಗಾಗಿ ಹುಡುಗಿಯ ಕನಸುಗಳು, ಈ ಕನಸುಗಳನ್ನು ಹುಡುಗಿದು ಈಡೇರಿಸಬೇಕು. ಸೊ ಅವಳಿಗೊಂದು ನಾಯಿ ಮರಿ ತುಂಬ ಇಷ್ಟ ಅಂತ ಹೇಳಿದ್ದಾರೆ. ಅವ್ರಿಗೊಂದು ನಾಯಿ ಮರಿ ಕೊಡಿಸ್ಬೇಕು ಅಂತಲೂ ಸಹ ಹೇಳ್ತಿದ್ದಾರೆ. ಫ್ರೆಂಡ್ಸ್, ಯಾರಿಗಾರು ಇಂಟ್ರೆಸ್ಟ್ ಇದೆ ಮುಂದೆ ನೋಡೋದಾದರೆ, ಯಾರಿಗಾರು ಜೀವನ ಸಂಗಾತಿ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬ ಪ್ರೊಫೈಲ್ಗಳು ಹಾಕ್ತಾ ಇರ್ತೀನಿ. ಫ್ರೆಂಡ್ಸ್, ನೋಡ್ತಿರ್ಬೋದು, ನಾನು ಇವಾಗ ತುಂಬ ನನಗೆ ಕಮೆಂಟ್ಸ್ ಎಲ್ಲ ಬರ್ತಿದ್ದಾವೆ. ಸೊ ಹಾಗಾಗಿ ನಿಮಗೂ ಸಹ ಗೆಳೆಯ ಆಗಲಿ ಗೆಳತಿ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ರೀತಿಯ ನಾನು ಪ್ರೊಫೈಲ್ ತೋರಿಸ್ತೀನಿ. ಸೊ ಹಾಗಾಗಿ ನಿಮಗೆ ಪ್ರೊಫೈಲ್ ತೋರಿಸ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೋಬೇಕು. ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಮಾಡಿಕೊಂಡ್ರೆ ನಿಮಗೆ ಪಟ ನಾನು ಹಾಕುವ ಮೊದಲನೇ ವಿಡಿಯೋ ನೀವೇ ನೋಡ್ತೀರಿ. ಸೊ ಹಾಗಾಗಿ ಯಾರಿಗಾದರೂ ಪ್ರೊಫೈಲ್ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಬೇಗ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ನಿಮಗೆ ಇವರು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಡೈರೆಕ್ಟಾಗಿ ಅವರ ಸಂಪರ್ಕವನ್ನು ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಇವಾಗ ಪ್ರೊಫೈಲಲ್ಲಿ ಏನೇನಿರುತ್ತೆ ಅದೆಲ್ಲ ನಿಮಗೆ ತೋರಿಸ್ತೀನಿ. ಬಟ್ ನಿಮಗೆ ಅವ್ರು ಇಷ್ಟ ಆದ್ರೇ ಡೈರೆಕ್ಟಾಗಿ ನಾನು ನಿಮಗೆ ಪ್ರೊಫೈಲ್ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ವಿಡಿಯೋದಲ್ಲಿ ತುಂಬ ಜನ ಕೇಳ್ತಾರೆ ಫೋಟೋಸ್ ಎಲ್ಲ ಯಾಕೆ ಹಾಕಲ್ಲ ಅಂತ. ಫೋಟೋಸ್ ಹಾಕಲ್ಲ ಯಾಕಂದರೆ ಇವಾಗ ನಿಮಗೆ ಇಷ್ಟ ಆದರೆ ನನಗೆ ಹೇಳಿದರೆ ನಾನು ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.